ಮಾನ್ಯ ಅಧ್ಯಕ್ಷರೇ, ಈ ಸದನದ ಸಭಾಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿರುವಂಥ ನಿಮಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಪಾರ್ಟಿಯ ಕಡೆಯಿಂದ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಒಟ್ಟು ಈ ಆಯ್ಕೆಯ ಪ್ರಕ್ರಿಯೆ ನಿಯಮಕ್ಕೆ ಮೀರಿದಂತೆ ನಡೀತು, ಸಂವಿಧಾನದ ಆಶಯಗಳಂತೆ ನಡೀಲಿಲ್ಲ ಅನ್ನುವಂಥ ಆಕ್ಷೇಪವನ್ನು ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರು ಇವತ್ತು ನಿಮ್ಮ ಮುಂದೆ ಎತ್ತಿದ್ದಾರೆ. ಒಂದು ರಾಜಕೀಯ ಪಾರ್ಟಿಯ ಲೆಟ್ರೆಡ್ನಲ್ಲಿ ಆಯ್ಕೆಯ ಪ್ರಕ್ರಿಯೆ ನಡಿಬಾರ್ದಿತ್ತು ಅನ್ನುವಂಥದ್ದು ಮಾತ್ರ ಒಂದು ಆಕ್ಷೇಪ. ಹಾಗಾಗಿ ಆ ಪ್ರಕ್ರಿಯೆಯಿಂದ ಮಾತ್ರ ನಾವು ಹೊರಗೆ ಉಳಿದ್ವಿ. ಆದರೆ ಉಳಿದಂಥ ಎಲ್ಲ ಪ್ರಕ್ರಿಯೆಯಲ್ಲಿ ನಿಮ್ಮ ಜೊತೆಗಿದ್ದೇವೆ. ನಿಮ್ಮ ಆ ಪೀಠಕ್ಕೆ ಗೌರವವನ್ನು ಕೊಡುವಂಥ ಕೆಲಸವನ್ನು ಈ ಹಿಂದೆಯೂ ನಾವು ಎಲ್ಲರಿಗೂ ಕೂಡ ಮಾಡಿದ್ದೇವೆ, ಮುಂದೆ ನಿಮಗೂ ಮತ್ತು ಆ ಪೀಠಕ್ಕೂ ಕೂಡ ನಿರಂತರವಾಗಿ ನಾವು ಮಾಡ್ತಾ ಬರ್ತೇವೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲರೂ ಕೂಡ ಉಲ್ಲೇಖ ಮಾಡಿದ್ದಾರೆ. 16 ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಅನುಭವ ನಿಮಗಿದೆ ಅಂತ. ರೈತ ಕುಟುಂಬದಿಂದ ಬಂದು ಶೈಕ್ಷಣಿಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಯನ್ನು ಮಾಡಿ 4 ಬಾರಿ ಶಾಸಕರಾಗಿ ಶಾಸನಸಭೆಯ ಎಲ್ಲ ಸಂಗತಿಗಳನ್ನು ಅರ್ಥ ಮಾಡ್ಕೊಂಡಂಥವ್ರು ನೀವು. ಹಾಗಾಗಿ ಮುಂದಿನ 1.25 ವರ್ಷ ಈ ಸದನವನ್ನು ಅತ್ಯಂತ ಚೆನ್ನಾಗಿ ನಡೆಸ್ತೀರಿ. ರಾಜ್ಯದ ಆಶೋತ್ತರಗಳೇನಿದೆ ಅದೆಲ್ಲದಕ್ಕೂ ಕೂಡ ಸ್ಪಂದನವನ್ನು ಆ ಪೀಠದ ಮುಖಾಂತರ ಕೊಡ್ತೀರಿ ಎನ್ನುವಂಥ ವಿಶ್ವಾಸ ನಮಗಿದೆ. ಹಿಂದೆ ಖಾದರ್ ಅವರ ಅಧ್ಯಕ್ಷರಾಗಿದ್ದಾಗ ನಮಗೆ ಒಳ್ಳೆಯ ಅನುಭವಗಳು ಕೂಡ ಇದೆ, ಕೈ ಅನುಭವಗಳು ಕೂಡ ಇದೆ. ನಂಗೆ ಗೊತ್ತಿಲ್ಲ, ಖಾದರ್ ಅವರು ಕಿವಿಗೆ ಹಾಕ್ಕೊಂಡ್ರೆ ಮುಗೀತು ಸದನ ಅಂತ. ನೀವು ಯಾಕೋ ಇವತ್ತು ಬೆಳಗಿಂದ ಕಿವಿಗೆ ಹಾಕ್ಕೊಂಡ್ಬಿಟ್ಟಿದ್ದೀರಿ. ಅದು ಹಾಕ್ಕೊಂಡ್ರೆ ನಮಗೆ ಅಪಾಯ. ಹಿಂದಿನ ಕೈ ಅನುಭವ ನಮಗೆ ಅದು ಹಾಕ್ಕೊಂಡ್ರೆ ಇಲ್ಲಿ ಯಾವುದು ಕೇಳ್ತಿರಲಿಲ್ಲ. ಹಿಂದಿನ ಅಧ್ಯಕ್ಷರಿಗೆ ಅವ್ರು ಕಿವಿಗೆ ಹಾಕ್ಕೊಂಡು ಬಂದರು ಅಂದರೆ ಅದೆಲ್ಲೋ ಸೂಚನೆ ಬಂದಿತ್ತು ಅಂತಲೇ ಅರ್ಥ. ಆಮೇಲೆ ಸದನ ಹೆಂಗೆ ನಡೀತಿದೆ ಅನ್ನೋದು ನಮಗೆ ಗೊತ್ತಿದೆ. ಹಂಗಾಗಿ ನೀವು ಕಿವಿಗೆ ಹಾಕ್ಕೊಂಡ್ರೆ ಅವ್ರ ಥರ ನಡ್ಕೋಬೇಡಿ ಅಂತ ನಮ್ಮ ಆಶಯ ಅಷ್ಟೇ. ನಾವು ಹಿಂದೆ 16 ಬಿಲ್ಗಳನ್ನು ಚರ್ಚೆ ಮಾಡಬೇಕು ಅಂತ ಬಂದಿದ್ರೂ ಕೂಡ ಬಿಲ್ಗಳನ್ನು ತುಂಬ ಸರಿ ಚರ್ಚೆ ಮಾಡಲಿಕ್ಕಿಲ್ಲ, ಆಗೇ ಇಲ್ಲ, ಬೇರೆ ಬೇರೆ ಕಾರಣಕ್ಕೆ. ಒಂದು ಸದನ ಸತ್ಸಂಪ್ರದಾಯದಲ್ಲಿ ಸದನ ಸರಿಯಾಗಿ ನಡೀತಿಲ್ಲ ಅಂತಂದಾಗ ಅದನ್ನು ಸುಸ್ಥಿತಿಗೆ ತಂದು ವಿರೋಧ ಪಕ್ಷದವ್ರ ಜೊತೆಗೆ 16 ಬಾರಿ ಮಾತುಕತೆಯನ್ನು ಮಾಡಿ ನಡೆಸಬೇಕಾಗಿರುವಂಥದ್ದು ಒಂದು ಪರಂಪರೆ. ಅದನ್ನು ಮುಂದುವರಿಸ್ತೀರಿ. ಬೇರೆ ಬೇರೆ ವಿವಾದಗಳು ಬಂದಾಗ ಏಕಪಕ್ಷೀಯವಾಗಿ ಆ ಪೀಠ ನಡ್ಕೊಳ್ಳದೆ ಸಂಧಾನಕ್ಕೆ ಮುಂದಾಗುವಂಥದ್ದು, ಆಡಳಿತ ಪಕ್ಷ ವಿರೋಧ ಪಕ್ಷವನ್ನು ಎರಡೂ ಜನರನ್ನು ಕರೆದು ಮಾತುಕತೆಯನ್ನು ಮಾಡಿ ಸದನವನ್ನು ನಡೆಸಬೇಕಾಗಿರುವಂಥದ್ದು ಭಾಳ ಅನಿವಾರ್ಯ ಇದೆ. ನಾವು ಈ ಪ್ರಕ್ರಿಯೆಯಿಂದ ಹೊರಗೆ ಉಳಿಬೇಕು ಅಂತಂದಾಗ ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದರು, ನಮ್ಮ ಪಾರ್ಟಿಯ ಡಿಸಿಷನ್ ಆಗಿತ್ತದು. ಈ ಪ್ರಕ್ರಿಯೆ ಕಾಂಗ್ರೆಸ್ ಲೆಟರ್ನಲ್ಲಿ ಬಂದಿದೆ, ಹಾಗಾಗಿ ಈ ಪ್ರಕ್ರಿಯೆಯಿಂದ ದೂರ ಉಳಿಬೇಕು ಅಂತ ಮಾಡಿ ದೂರ ಉಳಿದಿದ್ವಿ, ಅಷ್ಟಕ್ಕೆ ಮಾತ್ರ. ನಂತರ ನಿಮ್ಮನ್ನು ಪೀಠಕ್ಕೆ ಕರ್ಕೊಂಬರಬೇಕು ಅಂತ ಹೇಳಿದಾಗ ಪೀಠಕ್ಕೆ ನಿಮ್ಮನ್ನು ಆ ಸ್ಥಾನದಿಂದ ಈ ಸ್ಥಾನಕ್ಕೆ ಪೀಠಕ್ಕೆ ಕರ್ಕೊಂಡು ಬಂದರು. ಈ ಹಿಂದೆ ಅಧ್ಯಕ್ಷ ಆಗಿದ್ದಾಗ ಎಲ್ಲರನ್ನೂ ಕೂಡ ಒಂದ್ಸರಿ ಘೋಷಣೆ ಆದ ನಂತರ ಆ ಚೇರ್ನಿಂದ ಆ ಪೀಠಕ್ಕೆ ಕರ್ಕೊಂಡು ಬಂದಿದ್ದಾರೆ. ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಇದು ಯಾಕೆ ಕರ್ಕೊಬರ್ತಾರೆ ಅಂತೇಳಿ ನಾವು ಸ್ವಲ್ಪ ಇತಿಹಾಸ ನೋಡಿದೆ. ಅವಾಗ ಬ್ರಿಟನ್ನಿನ ಇತಿಹಾಸದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ, ಬ್ರಿಟನ್ನಿನ ಸಂಸತ್ನಲ್ಲಿ 14-15ನೇ ಶತಮಾನದಲ್ಲಿ ಬ್ರಿಟನ್ನಲ್ಲಿ ಆದಂಥ ಎಲ್ಲ ತೀರ್ಮಾನಗಳನ್ನು ರಾಜನಿಗೆ ಯಾರು ತಿಳಿಸ್ಬೇಕು ಅಂತಂದರೆ ಸ್ಪೀಕರ್ ತಿಳಿಸ್ಬೇಕು ಅಂತ ಬ್ರಿಟನ್ನಲ್ಲಿ. ಅವಾಗ ರಾಜನಿಗೆ ಹಿತ ಆಗಲಿಲ್ಲ ಅಂತಂದರೆ ಆ ಸ್ಪೀಕರನ್ನು ಗಲ್ಲಿಗೇರಿಸ್ತಾ ಇದ್ರಂತೆ. ಆ ರೀತಿ 7 ಜನ ಸ್ಪೀಕರನ್ನು ಗಲ್ಲಿಗೇರಿಸಿದ್ರು ಬ್ರಿಟನ್ನಲ್ಲಿ. ಹಾಗಾಗಿ ಸ್ಪೀಕರ್ ಆಗ್ಲಿಕ್ಕೆ ಯಾರು ಒಪ್ತಿರ್ಲಿಲ್ಲಂತೆ, ಅವನನ್ನು ಎಳ್ಕೊಂಡ್ಬಂದು ಸ್ಪೀಕರಿಗೆ ಕೂರಿಸ್ತಿದ್ರಂತೆ. ಬಹುಶಃ ನಿಮ್ಮನ್ನು ನಾವು ಇವತ್ತು ಎಳ್ಕೊಂಡು ಬಂದು ಕೂರಿಸಿಲ್ಲ. ನಿಮ್ಮ ಒಪ್ಪಿಗೆನೂ ಇದೆ, ನಿಮ್ಮ ಸಹಮತನೂ ಇದೆ. ಮುಂದೆ ಆ ರೀತಿ ಒಂದು ಸದನವನ್ನು ಚೆನ್ನಾಗಿ ನಡೆಸ್ತೀರಿ ಎನ್ನುವಂಥ ವಿಶ್ವಾಸದೊಂದಿಗೆ ಅವತ್ತು ಸ್ಪೀಕರಿನ ಹುದ್ದೆ ರಾಜನಿಗೆ ಹಿತ ಆಗಲಿಲ್ಲ ಅಂತಂದಾಗ ಏನು ಗಲ್ಲಿಗೇರಿಸ್ತಾ ಇದ್ರು ಅಂತಿತ್ತೋ, ಇವತ್ತು ಆ ರೀತಿಯಾದಂಥ ವಾತಾವರಣ ಇಲ್ಲ. ಆ ಸ್ಥಾನ ರಾಜ್ಯದ ಹಿತವನ್ನು ಕಾಪಾಡೋ ದೃಷ್ಟಿಯಿಂದ ಭಾಳ ಅಗತ್ಯ ಇದೆ. ಸರ್ಕಾರಕ್ಕೆ ಗಟ್ಟಿಯ ಧ್ವನಿನಲ್ಲಿ ನೀವು ಕೂಡ ಎಚ್ಚರಿಕೆಯನ್ನು ಕೊಡಬೇಕು, ಬರೀ ವಿರೋಧ ಪಕ್ಷ ಮಾತ್ರ ಅಲ್ಲ. ನಾನು ಖಾದರ್ ಅವ್ರನ್ನ ಅಭಿನಂದಿಸೋದು ಯಾಕೆ ಅಂತ ಕೇಳಿದರೆ, ಅವರೇ ಉಲ್ಲೇಖ ಮಾಡಿದರು, ಕ್ವಶನ್ ಆನ್ಸರ್ ಸರಿ ಬರಲಿಲ್ಲ ಅಂತಂದಾಗ ಪೀಠದಿಂದನೇ ಎದ್ದೋಗ್ಬಿಟ್ಟಿದ್ರು. ಆ ರೀತಿ ಕೆಲವು ದಿಟ್ಟ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೇಕಾಗಿರುವಂಥದ್ದು ಅನಿವಾರ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಯಾವುದು ನಿಯಮಾವಳಿಯ ಪ್ರಕಾರ ಸದನ ನಡಿಬೇಕಾಗಿದೆಯೋ, ನಾವೆಲ್ಲ 4 ಬಾರಿ 5 ಬಾರಿ ಶಾಸಕರಾಗಿ ಗೆದ್ದು ಬರುವಂಥ ಸಂದರ್ಭದಲ್ಲಿ ನಾನು ಮೊದಲನೇ ಬಾರಿ ನನಗೆ ಅನುಭವ ಚೆನ್ನಾಗಿ ನೆನಪಿದೆ.
ನಾನು ಮೊದಲನೇ ಬಾರಿ ಶಾಸಕನಾಗಿದ್ದಾಗ ಅಲ್ಲಿ ಕೂತಿದ್ದೆ. ನಮ್ಮ ಮಂಡ್ಯದ ಕೃಷ್ಣ ಅವರು ಅಧ್ಯಕ್ಷರಾಗಿದ್ದರು. ನನಗೆ ಆ ಪೀಠ ಅಂತಂದಾಗ ಇಲ್ಲೆಲ್ಲರೂ ಹೊಗಳ್ತಾ ಇದ್ರು, ಪೀಠ ಅಂದ್ರೆ ಹಂಗೆ, ಪೀಠ ಅಂದ್ರೆ ಹಿಂಗೆ ಅಂತೆಲ್ಲ ಹೊಗಳ್ತಾ ಇದ್ರು. ನೀವು ನಂಬ್ತೀರಾ ಬಿಡ್ತೀರಾ ಅಧ್ಯಕ್ಷರೇ, 6 ತಿಂಗಳು ಅಧ್ಯಕ್ಷರು ಕೊಠಡಿಗೆ ಹೋಗಿರ್ಲಿಲ್ಲ ನಾನು ಭಯದಿಂದ. ಅಂದರೆ ಅದು ಭಾಳ ದೊಡ್ಡ ಸ್ಥಾನ ಅಂತ. ಆ ಸ್ಥಾನ ಹಂಗೆ ಇತ್ತು. ಆಮೇಲೆ ಅಧ್ಯಕ್ಷರ ಜೊತೆಗೆ ಮಾತುಕತೆಗಳು, ಮುಂಚೆ ಹೋಗಿ ಅಧ್ಯಕ್ಷತೆ ಮಾತಾಡಿ ಬರಬೇಕು ಅನ್ನೋಂಥದ್ದು 6 ತಿಂಗಳ ನಂತರ ಗೊತ್ತಾಗಿದ್ದು. ಅಂದರೆ ಹೊಸ ಶಾಸಕರಿಗೆ ಆ ಪೀಠದ ಬಗ್ಗೆ ಅಷ್ಟು ಗೌರವ ಇರುತ್ತೆ. ಹಾಗಾಗಿ ಆ ಪೀಠವು ಕೂಡ ಆ ಗೌರವವನ್ನು ಉಳಿಸ್ಕೊಳ್ಳುವಂಥ, ಹೊಸ ಶಾಸಕರಿಗೆ ಅವಕಾಶವನ್ನು ಕೊಡುವಂಥ ಮತ್ತು ನಿಯಮಾವಳಿಗಳನ್ನು ಅತ್ಯಂತ ಗಟ್ಟಿಯಿಂದ ಆ ಪೀಠನೇ ಹೇಳಬೇಕಾಗಿರೋದು. ನಾವ್ಯಾರೂ ಕೂಡ ನಿಯಮಾವಳಿಗಳನ್ನು ಹೇಳಬೇಕಾಗಿರೋದಲ್ಲ. ಆ ಪೀಠನೇ ನಿಯಮಾವಳಿಗಳನ್ನು ಗಟ್ಟಿಯಾಗಿ ಹೇಳಿ ಸದನವನ್ನು ಸುಸ್ಥಿತಿಗೆ ತೆಗೆದುಕೊಂಡು ಬಂದು ನಡೆಸ್ಕೊಳ್ಬೇಕಾಗಿರುವಂಥ ಹೊಣೆಗಾರಿಕೆ ಆ ಪೀಠದಿದೆ. ಹಾಗಾಗಿ 4 ಬಾರಿ ಗೆದ್ದಿರುವಂಥ ನಿಮಗೆ ಮತ್ತು ಇಡೀ ನಿಮ್ಮ ಕುಟುಂಬ, ಇಡೀ ಮನೆತನ ಈ ರೀತಿ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಅವೆಲ್ಲವೂ ಕೂಡ ಚೆನ್ನಾಗಿ ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಅದೆಲ್ಲದನ್ನು ಕೂಡ ಮುನ್ನಡೆಸುವಂಥ ಪ್ರಯತ್ನವನ್ನು ಮಾಡಿ ವಿರೋಧ ಪಕ್ಷದ ಕಡೆಗೆ ನೋಡಬೇಕು ಅಂತಲೂ ಇದಕ್ಕಿಂತಲೂ ಹೆಚ್ಚಾಗಿ ವಿರೋಧ ಪಕ್ಷದ ಶಾಸಕರು ಹೇಳುವಂಥ ಸಂಗತಿಗಳನ್ನು ಆಲಿಸ್ಕೊಳ್ಳುವಂಥದ್ದು ಭಾಳ ಅಗತ್ಯ ಇದೆ. ಅದೆಲ್ಲದನ್ನು ಕೂಡ ನೀವು ಚೆನ್ನಾಗಿ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಹಿಂದೆ ಖಾದರ್ ಅವರು ಹೊಸ ಪ್ರಯೋಗಗಳನ್ನು ಮಾಡಿದರು. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಹೊಸ ಪ್ರಯೋಗಗಳನ್ನು ಆ ಸ್ಥಾನದಲ್ಲಿ ಕೂತ್ಕೊಂಡು ಮಾಡಿದರು. ಸಂವಿಧಾನದ ಬಗ್ಗೆ ಚರ್ಚೆ, ಚುನಾವಣಾ ಸುಧಾರಣೆ ಬಗ್ಗೆ ಚರ್ಚೆ, ಇವೆಲ್ಲವನ್ನೂ ಕೂಡ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಮಾಡಿದರು. ಈ ಹೊಸ ಸಂಪ್ರದಾಯ, ಹೊಸ ಹೆಜ್ಜೆಯನ್ನು ನಿಮ್ಮ ಕಾಲಾವಧಿಯಲ್ಲೂ ಕೂಡ ಏನಾದ್ರು ಹೊಸದು ಸಿಗ್ಬೋದೇನೋ ಅನ್ನುವಂಥ ನಿರೀಕ್ಷೆಗಳನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಖಾದರ್ ಅವರು 25 ದೇಶ ಸುತ್ತಿ ಹೊಸ ಸಂಗತಿಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು. ನೀವು ಆ ರೀತಿ ಹೊಸ ಪ್ರಯತ್ನಗಳನ್ನು ಏನಾಗ್ಬೋದು, ವ್ಯವಸ್ಥೆಯನ್ನು ಸುಧಾರಣೆ ಮಾಡೋ ದೃಷ್ಟಿಯಿಂದ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಂಡು ಈ ಸದನವನ್ನು ನಡೆಸುವಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಒಟ್ಟಾರೆ ಆ ಪೀಠಕ್ಕೆ ಎಲ್ಲ ರೀತಿಯಾದಂಥ ಗೌರವವನ್ನು ನಾವು ಮತ್ತು ನಮ್ಮ ಪಾರ್ಟಿ ಖಂಡಿತ ಯಾವಾಗಲೂ ಕೂಡ ಕೊಡುತ್ತೆ. ನೀವು ಈ ಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಬೇಕಾದಂಥ ಎಲ್ಲ ಸಹಕಾರವನ್ನು ನಾವು ಕೊಡ್ತೇವೆ ಎನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.